ಒಬ್ಬ ಯುವತಿ ದೊಡ್ಡ ಕನಸುಗಳನ್ನು ಇಟ್ಕೊಂಡು ಒಂದು ದೊಡ್ಡ IT ಕಂಪನಿಗೆ ಎಂಟ್ರಿ ಕೊಡ್ತಾಳೆ. ಲೈಕ್ ಒಳ್ಳೆ ಸಂಬಳ, ಕಾರ್ಪೊರೇಟ್ ಲೈಫ್, ಹೊಸ ಊರು, ಇದೆಲ್ಲ ಹೊರಗಡೆಯಿಂದ ನೋಡೋಕೆ ಬಹಳ ಆಕರ್ಷಕವಾಗಿ ಕಾಣಿಸುತ್ತಲ್ವಾ? ಹೌದು, ಎಕ್ಸಾಕ್ಟ್ಲಿ. ಆದರೆ ಆ ಹೊಳೆಯುವ ಗ್ಲಾಸ್ ಡೋರ್ಗಳ ಹಿಂದೆ, ಅಂದ್ರೆ ಆ ಆಫೀಸ್ ಒಳಗಡೆ ಒಂದು ದೊಡ್ಡ ಟ್ರ್ಯಾಪ್ ಅವಳಿಗಾಗಿ ಕಾಯ್ತಾ ಇರುತ್ತೆ. ಇದು ಕೇವಲ ವರ್ಕ್ ಪ್ರೆಷರ್, ಆ ನೈಟ್ ಶಿಫ್ಟ್ ಅಥವಾ ಡೆಡ್ಲೈನ್ಗಳ ಬಗ್ಗೆ ಖಂಡಿತ ಅಲ್ಲ. ಡೆಫಿನೆಟ್ಲಿ ಅಲ್ಲ. ಬದಲಾಗಿ ಇದು ಒಬ್ಬರ ಐಡೆಂಟಿಟಿಯನ್ನೇ, ಲೈಕ್ ಅವರ ನಂಬಿಕೆಯನ್ನೇ ಕಂಟ್ರೋಲ್ ಮಾಡುವ ಒಂದು ಭಯಾನಕ ಆಟದ ಬಗ್ಗೆ. ಈ ಚರ್ಚೆ ಶುರು ಮಾಡೋ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ಲೈಕ್ ಇಂಥ ಗಂಭೀರವಾದ ವಿಷಯಗಳು ಹೆಚ್ಚು ಜನರನ್ನು ತಲುಪುವುದು ಬಹಳ ಮುಖ್ಯ. ಖಂಡಿತ. ಸೊ ಈಗ ಹೊಸ ಊರಿಗೆ ಹೋದಾಗ, ಅದರಲ್ಲೂ ಫ್ರೆಷರ್ಸ್ ಆಗಿ ಕೆಲಸಕ್ಕೆ ಸೇರಿದಾಗ, ಲೈಕ್ ಒಂದು ರೀತಿಯ ಒಂಟಿತನ, ಆ ಲೋನ್ಲಿನೆಸ್ ಇದ್ದೇ ಇರುತ್ತಲ್ವಾ? ಹೌದು, ರೀಲೊಕೇಶನ್ ಸ್ಟ್ರಗಲ್ಸ್ ಅಂತಾನೆ ಹೇಳ್ಬಹುದು. ಎಕ್ಸಾಕ್ಟ್ಲಿ. ಆ ಹೊಸ ವಾತಾವರಣದಲ್ಲಿ ಯಾರೂ ಪರಿಚಯ ಇಲ್ಲದಾಗ, ಆಫೀಸ್ನಲ್ಲಿ ಯಾರಾದರೂ ನಮ್ದೇ ಊರಿನವರು ಅಥವಾ ಕಾಲೇಜ್ನವರು ಸಿಕ್ಕರೆ ಲೈಕ್ ಒಂದು ದೊಡ್ಡ ರಿಲೀಫ್ ಸಿಗುತ್ತೆ. ಆ ಒಂಟಿತನ ಮತ್ತೆ ಕಂಫರ್ಟ್ ಝೋನ್ನ ಹುಡುಕಾಟನೇ ಇಲ್ಲಿ ಮೊದಲನೇ ಅಸ್ತ್ರ ಆಗಿದ್ದು. ಜಾನ್ವರಿ 2022ರ ಟೈಮ್ಲೈನ್ ನಾವು ನೋಡಿದ್ರೆ, ನಾಸಿಕ್ನ ದೇವಲಾಲಿ ಕ್ಯಾಂಪ್ ಏರಿಯಾದಲ್ಲಿ ಒಬ್ಬ 23 ವರ್ಷದ ಯುವತಿ ದಾನಿಶ್ ಶೇಖ್ ಅನ್ನೋ ವ್ಯಕ್ತಿಯನ್ನ ಭೇಟಿಯಾಗ್ತಾಳೆ. ಓಕೆ. ಮಾತಿನ ಮಧ್ಯೆ ಅವರಿಬ್ರು ಒಂದೇ ಕಾಲೇಜ್ನಲ್ಲಿ ಓದಿದ್ದು ಅಂತ ಗೊತ್ತಾಗುತ್ತೆ. ಈ ಒಂದು ಕಾಮನ್ ಕನೆಕ್ಷನ್ ಸಹಜವಾಗಿಯೇ ಆ ಯುವತಿಯಲ್ಲಿ ಒಂದು ಟ್ರಸ್ಟ್ ಬಿಲ್ಡ್ ಮಾಡುತ್ತೆ. ಲೈಕ್, ಓ, ಇವ್ ನಮ್ ಕಾಲೇಜ್ನವನೇ ಅಂತ. ಅಂದ್ರೆ ಆ ಕಾಲೇಜ್ ಕನೆಕ್ಷನ್ ಇಂದ ಒಂದು ಬೇಸಿಕ್ ಟ್ರಸ್ಟ್ ಆಟೋಮ್ಯಾಟಿಕ್ ಆಗಿ ಬಂದ್ಬಿಡುತ್ತೆ. ಹೌದು. ಅದೇ ಪರಿಚಯದ ಮೇಲೆ ದಾನಿಶ್ ಹೇಳ್ತಾನೆ, ನಾನು TCS ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನಿನಗೂ ಅಲ್ಲಿಯೇ ಕೆಲಸ ಕೊಡಿಸ್ತೀನಿ ಅಂತ ಆಫರ್ ಮಾಡ್ತಾನೆ. ಓ, ಲೈಕ್ ಮೊದಲ ಹೆಜ್ಜೆಯಲ್ಲೇ ಒಂದು ದೊಡ್ಡ ಉಪಕಾರ. ಆ ಯುವತಿ ತನ್ನ BCA ಮುಗಿಸಿ ಅದೇ TCS ನಲ್ಲಿ ಅಸೋಸಿಯೇಟ್ ಆಗಿ ಸೆಲೆಕ್ಟ್ ಆಗ್ತಾಳೆ. ಆಮೇಲೆ ಇಬ್ರು ಒಂದೇ ಕಂಪನಿ, ಲೈಕ್ ಒಟ್ಟಿಗೆ ಕ್ಯಾಂಟೀನ್ಗೆ ಹೋಗೋದು, ಮಾತುಕತೆ. ಆರಂಭದಲ್ಲಿ ಎಲ್ಲವೂ ನಾರ್ಮಲ್ ಆಗೇ ಇರುತ್ತೆ. ಲೈಕ್ ಯಾವುದೇ ಡೌಟ್ ಬರದೇ ಇರೋ ಹಾಗೆ. ಹೌದು, ಇದು ಕುದಿಯುವ ನೀರಿನಲ್ಲಿರುವ ಕಪ್ಪೆಯ ಕಥೆ ಇದ್ದ ಹಾಗೆ. ತಾಪಮಾನ ನಿಧಾನವಾಗಿ ಏರುತ್ತಿರೋದ್ರಿಂದ ಆ ಕಪ್ಪೆಗೆ ಅಪಾಯದ ಅರಿವೇ ಆಗೋದಿಲ್ಲ. ಜುಲೈ 2022ರಲ್ಲಿ ಈ ಕಥೆ ಒಂದು ಡಾರ್ಕ್ ಟರ್ನ್ ತಗೊಳ್ಳುತ್ತೆ. ದಾನಿಶ್ ಆಕೆಯನ್ನ ಖಾಂಡೋಬಾ ಟೇಕಡಿ ಅನ್ನೋ ಸ್ವಲ್ಪ ನಿರ್ಜನವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಓಕೆ. ಅಲ್ಲಿ ಆಕೆಯ ಬೌಂಡ್ರಿ ಕ್ರಾಸ್ ಮಾಡಲು, ಲೈಕ್ ಜಬರ್ದಸ್ತಿಯಾಗಿ ಹತ್ರ ಬರಲು ಪ್ರಯತ್ನ ಪಡ್ತಾನೆ. ಇದು ಬಹಳ ದೊಡ್ಡ ರೆಡ್ ಫ್ಲಾಗ್ ಅಲ್ವಾ? ಆ ಕ್ಷಣದಲ್ಲಿ ಆಕೆ ಖಂಡಿತ ಸುಮ್ಮನಾಗುವ ಸಾಧ್ಯತೆ ಇಲ್ಲ, ವಿರೋಧ ವ್ಯಕ್ತಪಡಿಸಲೇಬೇಕು. ಹೌದು, ಆಕೆ ತಕ್ಷಣವೇ ತೀವ್ರವಾಗಿ ವಿರೋಧಿಸ್ತಾಳೆ. ಆದ್ರೆ ಆಕೆ ಅಪೋಸ್ ಮಾಡಿದ ತಕ್ಷಣ ದಾನಿಶ್ ಕಂಪ್ಲೀಟ್ ಆಗಿ ತನ್ನ ಬಿಹೇವಿಯರ್ನ ಬದಲಾಯಿಸ್ತಾನೆ. ಅವಳನ್ನ ಸಮಾಧಾನ ಮಾಡಲು, ನಾನ್ ನಿನ್ನನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ, ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಭರೋಸೆ ಕೊಡ್ತಾನೆ. ಇಲ್ಲಿಂದಲೇ ಅಸಲಿ ಎಮೋಷನಲ್ ಮ್ಯಾನಿಪ್ಯುಲೇಷನ್ ಶುರುವಾಗೋದು. ಮೊದಲಿಗೆ ಫಿಸಿಕಲ್ ಬೌಂಡ್ರಿ ಬ್ರೇಕ್ ಮಾಡೋದು ನೋಡೋದು, ಎದುರ್ನವರು ವಿರೋಧಿಸಿದಾಗ ಮದುವೆಯ ಕಮಿಟ್ಮೆಂಟ್ ಕೊಟ್ಟು ಅವರನ್ನ ಎಮೋಷನಲಿ ವೀಕ್ ಮಾಡೋದು. ಈ ಸ್ಟ್ರಾಟಜಿ ಬಹಳ ಅಪಾಯಕಾರಿ. ಯಾಕೆಂದ್ರೆ ಆ ಕ್ಷಣದ ಆತಂಕದಲ್ಲಿರುವ ಯುವತಿಗೆ ಈ ಮದುವೆ ಮಾತು ಲೈಕ್ ಒಂದು ರೀತಿಯ ಫಾಲ್ಸ್ ಸೆನ್ಸ್ ಆಫ್ ಸೆಕ್ಯೂರಿಟಿ ಕೊಟ್ಬಿಡುತ್ತೆ. ನಾನು ಸೇಫ್ ಆಗಿದ್ದೀನಿ ಅನ್ನೋ ಭ್ರಮೆ ಹುಟ್ಟಿಸೋ ಆಟ ಇದು. ಕರೆಕ್ಟ್. ಈ ಭ್ರಮೆ ಹುಟ್ಟಿದ ಮೇಲೇ ಮುಂದಿನ ಹಂತ ಶುರುವಾಗೋದು. ಇದೇ ಟೈಮ್ನಲ್ಲಿ ದಾನಿಶ್ ತನ್ನ ಫ್ರೆಂಡ್ಸ್ ಆದ ತೌಸೀಫ್ ಅಖ್ತರ್ ಮತ್ತೆ ನಿದಾ ಖಾನ್ಲನ್ನ ಆಕೆಗೆ ಪರಿಚಯ ಮಾಡಿಸ್ತಾನೆ. ಹೊಸ ಕ್ಯಾರೆಕ್ಟರ್ಸ್ ಎಂಟ್ರಿ ಆಗ್ತಾರೆ ಇಲ್ಲಿ. ಹೌದು, ಇವರನ್ನು ಕ್ಲೋಸ್ ಗ್ರೂಪ್ ಆಗುತ್ತೆ. ಆದ್ರೆ ಇಲ್ಲಿ ನಡೀತಿದ್ದ ಚರ್ಚೆಗಳು ನಾರ್ಮಲ್ ಆಫೀಸ್ ಗಾಸಿಪ್ ಅಥವಾ ಆ ಪ್ರಾಜೆಕ್ಟ್ ಬಗ್ಗೆ ಆಗಿರ್ಲಿಲ್ಲ. ದಾನಿಶ್ ಮತ್ತೆ ತೌಸೀಫ್ ಉದ್ದೇಶಪೂರ್ವಕವಾಗಿ ಹಿಂದೂ ಧರ್ಮ ಮತ್ತೆ ಇಸ್ಲಾಂ ಧರ್ಮದ ಬಗ್ಗೆ ಚರ್ಚೆ ಶುರು ಮಾಡ್ತಾರೆ. FIRನಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಅವರು ಆ ಯುವತಿಯ ನಂಬಿಕೆಗಳನ್ನು ಟಾರ್ಗೆಟ್ ಮಾಡಿ ಇಸ್ಲಾಂ ಹೇಗೆ ಬೆಟರ್ ಅಂತ ಲೈಕ್ ಬ್ರೈನ್ ವಾಶ್ ಮಾಡಲು ಶುರು ಮಾಡ್ತಾರೆ. ಅಂದ್ರೆ ಇದು ಕೇವಲ ಪ್ರೀತಿ ಅಥವಾ ಫಿಸಿಕಲ್ ಅಟ್ರಾಕ್ಷನ್ ಆಗಿರ್ಲಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಇಲ್ಲಿ ನೇರವಾಗಿ ಅವಳ ಐಡೆಂಟಿಟಿ, ಅವಳ ಬೇರುಗಳ ಮೇಲೆ ಅಟ್ಯಾಕ್ ಮಾಡಲಾಗ್ತಾ ಇತ್ತು. ಹೌದು, ಒಬ್ಬ ಮನುಷ್ಯನ ನಂಬಿಕೆಗಳನ್ನು ನಿರಂತರವಾಗಿ ಪ್ರಶ್ನಿಸಿ ಅವರನ್ನು ಮಾನಸಿಕವಾಗಿ ಒಂಟಿ ಮಾಡೋದು ಲೈಕ್ ಒಂದು ರೀತಿಯ ಸೈಕಲಾಜಿಕಲ್ ವಾರ್ಫೇರ್ ಇದ್ದ ಹಾಗೆ ಅಲ್ವಾ? ಎಕ್ಸಾಕ್ಟ್ಲಿ. ಇದೇನೋ 1-2 ದಿನದ ಆಟ ಅಲ್ಲ, ಸುಮಾರು 3.5 ವರ್ಷಗಳ ಕಾಲ ನಡೆದ ಒಂದು ಕ್ಯಾಲ್ಕ್ಯುಲೇಟೆಡ್ ಪ್ಲಾನ್ ಇದು. ಈ ನಿರಂತರ ಐಡೆಂಟಿಟಿ ಅಟ್ಯಾಕ್ನಿಂದ ಆ ಯುವತಿ ಮಾನಸಿಕವಾಗಿ ಕಂಪ್ಲೀಟ್ ಕುಗ್ಗಿ ಹೋಗ್ತಾಳೆ. ಇದೇ ವೀಕ್ನೆಸ್ನ ಲಾಭ ಪಡೆದು ದಾನಿಶ್ ಅವಳ ಜೊತೆ ಫಿಸಿಕಲ್ ರಿಲೇಷನ್ ಬೆಳೆಸ್ತಾನೆ. ಇದಾದ್ಮೇಲೆ
ತೌಸಿಫ್ ಕೂಡ ಆಕೆಯನ್ನು ಬ್ಲ್ಯಾಕ್ಮೇಲ್ ಮಾಡಲು ಶುರು ಮಾಡ್ತಾನೆ. ನೀನು ದಾನಿಶ್ ಜೊತೆ ಇದ್ದದ್ದನ್ನು ನಿಮ್ಮ ಮನೆಯವರಿಗೆ ಹೇಳ್ತೀನಿ ಅಂತ ಬೆದರಿಸಿ ಆಫೀಸ್ನ ಪ್ಯಾಂಟ್ರಿ ಮತ್ತೆ ಲಾಬಿಗಳಲ್ಲಿ ಅವಳ ಜೊತೆ ಅಸಭ್ಯವಾಗಿ ನಡೆದುಕೊಳ್ಳಲು ಶುರು ಮಾಡ್ತಾನೆ. ಏನು ಹೇಳ್ತಿದ್ದೀರಾ ಅಂದ್ರೆ ಒಂದೆಡೆ ಪ್ರೀತಿಯ ನಾಟಕ, ಇನ್ನೊಂದೆಡೆ ಬ್ಲ್ಯಾಕ್ಮೇಲ್. ಆ ಯುವತಿ ಆಫೀಸ್ ಒಳಗೆ ಸಂಪೂರ್ಣವಾಗಿ ಟ್ರ್ಯಾಪ್ ಆಗಿ ಹೋಗಿದ್ಲು ಅಂತ ಅರ್ಥ ಆಗುತ್ತೆ. ಆದ್ರೆ ಇಷ್ಟು ವರ್ಷಗಳ ಕಾಲ ಈ ಸುಳ್ಳು ನಾಟಕ ಯಾರಿಗೂ ಗೊತ್ತಾಗ್ಲಿಲ್ವಾ? ಇದು ಆಕ್ಚುಲಿ ಬಯಲಾಗಿದ್ದು ಹೇಗೆ? ಫೆಬ್ರವರಿ 2026ರಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಎದುರಾಗುತ್ತೆ. ಮೆಹ್ರೀನ್ ಎನ್ನುವ ಮಹಿಳೆ ಈ ಯುವತಿಯನ್ನು ಕಾಂಟ್ಯಾಕ್ಟ್ ಮಾಡ್ತಾಳೆ. ಆಕೆ ಬೇರ್ಯಾರೂ ಅಲ್ಲ, ದಾನಿಶ್ನ ಸ್ವಂತ ಹೆಂಡ್ತಿ. ವಾಟ್? ಅಂದ್ರೆ ಅವನಿಗೆ ಆಗ್ಲೇ ಮದುವೆ ಆಗಿತ್ತಾ? ಹೌದು, ತನಗೆ ಆಗ್ಲೇ ಮದುವೆ ಆಗಿದ್ದು 2 ಮಕ್ಕಳಿದ್ದಾರೆ ಅನ್ನೋ ಸತ್ಯವನ್ನು ಆಕೆ ಬಾಯ್ಬಿಡ್ತಾಳೆ. ದಾನಿಶ್ನನ್ನು ಈ ಬಗ್ಗೆ ನಿಲುವಳಿ ಕೇಳಿದಾಗ ಅವನು ತನಗೆ ಮದುವೆಯಾಗುವ ಯಾವ ಉದ್ದೇಶವೂ ಇರಲಿಲ್ಲ, ತಾನು ಹೇಳಿದೆಲ್ಲ ಸುಳ್ಳು ಅಂಟೆ ಬಹಳ ಕ್ಯಾಶುವಲ್ ಆಗಿ ಒಪ್ಕೊಳ್ತಾನೆ. ದೇವರೇ, 3.5 ವರ್ಷಗಳ ಟ್ರಸ್ಟ್ ಒಂದೇ ಕ್ಷಣದಲ್ಲಿ ಚೂರಾಯಿತು ಅಂತಾಯ್ತು. ಆದ್ರೆ ಇಲ್ಲಿ ಕಾಡುವ ಅತಿದೊಡ್ಡ ಪ್ರಶ್ನೆ ನನಗೇನಂದ್ರೆ, ಹೇಳಿ. ಕಾರ್ಪೊರೇಟ್ ಕಂಪನಿಗಳಲ್ಲಿ, ಅದರನ್ನು ಮಲ್ಟಿನ್ಯಾಷನಲ್ ಲೆವೆಲ್ನಲ್ಲಿ ಎಷ್ಟೊಂದು ಸೆಕ್ಯೂರಿಟಿ ಇರುತ್ತೆ, HR ಪಾಲಿಸಿಗಳಿರ್ತವೆ, ಕ್ಯಾಮ್ರಾಗಳಿರ್ತವೆ ಅಲ್ವಾ? ಯಾರೂ ಸುಲಭವಾಗಿ ಬಾಯಿ ಬಿಡೋದಿಲ್ಲ. ಹಾಗಿದ್ದಾಗ ಈ ವಿಷಯ ಕೇವಲ ಆಫೀಸ್ ಗೋಡೆಗಳ ನಡುವೆ ಉಳಿದೆ ಹೊರಗಡೆ ಪೊಲೀಸ್ ಲೆವೆಲ್ಗೆ ಹೋಗಿದ್ದು ಹೇಗೆ? ಇದೊಂದು ಬಹಳ ರೋಚಕವಾದ ಘಟ್ಟ ಆಕ್ಚುಲಿ. ಫೆಬ್ರವರಿ 2026ರಲ್ಲಿ ಒಬ್ಬ ಸ್ಥಳೀಯ ರಾಜಕೀಯ ಕಾರ್ಯಕರ್ತ ನಾಸಿಕ್ ಪೊಲೀಸರಿಗೆ ಒಂದು ಗೌಪ್ಯ ಮಾಹಿತಿ ಕೊಡ್ತಾನೆ. TCS BPOನಲ್ಲಿ ಕೆಲಸ ಮಾಡುವ ಒಬ್ಬ ಯುವತಿಯನ್ನು ಬ್ರೈನ್ ವಾಶ್ ಮಾಡಿ ಫೋರ್ಸ್ ಆಗಿ ಕನ್ವರ್ಟ್ ಮಾಡ್ಲಾಗ್ತಾ ಇದೆ ಅಂತ. ಓಕೆ. ಪೊಲೀಸರು ತಕ್ಷಣ ಅಲರ್ಟ್ ಆಗಿ ಆ ಯುವತಿಯ ಪೋಷಕರನ್ನು ಭೇಟಿಯಾಗ್ತಾರೆ. ಭಾರತೀಯ ಮನೆಗಳಲ್ಲಿ, ಅದರಲ್ಲೂ ಪೋಷಕರ ಜೊತೆ ವಾಸಿದ್ದಾಗ ಇದ್ದಕ್ಕಿದ್ದಂತೆ ಉಪವಾಸ ಶುರು ಮಾಡಿದ್ರೆ ಅಥವಾ ರೂಟೀನ್ ಬದಲಾದ್ರೆ ಪೋಷಕರಿಗೆ ತಕ್ಷಣ ಡೌಟ್ ಬಂದೇ ಬರುತ್ತೆ ಅಲ್ವಾ? ಹೌದು, ಪೋಷಕರು ಖಂಡಿತ ಇದನ್ನ ಗಮನಿಸಿದ್ರು. ತಮ್ಮ ಮಗಳ ನಡವಳಿಕೆಯಲ್ಲಿ ಬಹಳ ಬದಲಾವಣೆ ಬಂದಿದೆ, ಆಕೆ ಬೇರೆ ಧರ್ಮದ ಆಚರಣೆಗಳನ್ನ ಮಾಡ್ತಾ ಇದ್ದಾಳೆ, ಆಫೀಸ್ಗೆ ಹೋಗಲು ಭಯಪಡ್ತಾ ಇದ್ದಾಳೆ ಅನ್ನೋದನ್ನು ನೋಡಿ ಅವರು ಆತಂಕಗೊಂಡು ಅವಳನ್ನು ಆಫೀಸ್ಗೆ ಹೋಗದಂತೆ ತಡೆದಿದ್ರು ಆಗ್ಲೇ. ಆದರೆ ಪೊಲೀಸರಿಗೆ ಇದು ಕೇವಲ ಒಬ್ಬ ಯುವತಿಯ ಪರ್ಸನಲ್ ಮ್ಯಾಟರ್ ಆಗಿರ್ಲಿಲ್ಲ. ಆಫೀಸ್ನ ಒಳಗೆ ಆ ಸಿಸ್ಟಮ್ ಅಲ್ಲಿ ಏನಾಗ್ತಾ ಇದೆ ಅನ್ನೋದು ಅವರಿಗೆ ತಿಳಿಬೇಕಿತ್ತು. ಆದರೆ ಕಾರ್ಪೊರೇಟ್ ಬಿಲ್ಡಿಂಗ್ಗಳಿಗೆ ಪೊಲೀಸರು ಯೂನಿಫಾರ್ಮ್ ಹಾಕ್ಕೊಂಡು ಹೋದ್ರೆ ತಕ್ಷಣವೇ HRಗಳು ಅಲರ್ಟ್ ಆಗ್ತಾರಲ್ಲ, PR ಮ್ಯಾಟರ್ ಅಂತ ಕವರ್ ಅಪ್ ಮಾಡೋ ಸಾಧ್ಯತೆ ಇರುತ್ತೆ. ಜೊತೆಗೆ ಸಾಕ್ಷ್ಯಗಳು ನಾಶವಾಗುವ ರಿಸ್ಕ್ ಕೂಡ ಇರುತ್ತೆ. ಎಕ್ಸಾಕ್ಟ್ಲಿ. ಅದೇ ಕಾರಣಕ್ಕೆ ನಾಸಿಕ್ ಪೊಲೀಸರು ಒಂದು ಭರ್ಜರಿ ಅಂಡರ್ ಕವರ್ ಆಪರೇಷನ್ ಪ್ಲಾನ್ ಮಾಡಿದ್ರು. 7 ಜನ ಮಹಿಳಾ ಪೊಲೀಸರನ್ನು ಸ್ಪೆಷಲ್ ಆಗಿ ಟ್ರೈನ್ ಮಾಡಿ, ಅವರಿಗೆ ಹೌಸ್ ಕೀಪಿಂಗ್ ಮತ್ತೆ ಲೋ ಲೆವೆಲ್ ಸ್ಟಾಫ್ನ ವೇಷ ಹಾಕಿ TCS BPO ಒಳಗೆ ಕಳುಹಿಸಲಾಯಿತು. ಇದು ನಿಜಕ್ಕೂ ಸ್ಮಾರ್ಟ್ ಮೂವ್. ಯಾಕಂದ್ರೆ ಹೌಸ್ ಕೀಪಿಂಗ್ ಸ್ಟಾಫ್ ಅನ್ನು ಸಾಮಾನ್ಯವಾಗಿ ಯಾರೂ ಅಷ್ಟು ಗಮನಿಸೋದೇ ಇಲ್ಲ. ಅವರು ಆಫೀಸ್ನ ಮೂಲೆಯನ್ನು ಆಕ್ಸೆಸ್ ಮಾಡಬಹುದು ಮತ್ತೆ ಎಲ್ಲವನ್ನೂ ಸೈಲೆಂಟ್ ಆಗಿ ಮಾನಿಟರ್ ಮಾಡಬಹುದು. ಕರೆಕ್ಟ್. ಆ ಮಹಿಳಾ ಪೊಲೀಸರ ಕೆಲಸ ಕೇವಲ ಅಬ್ಸರ್ವ್ ಮಾಡೋದಾಗಿತ್ತು. ಯಾರು ಯಾರ ಜೊತೆ ಹೇಗೆ ನಡ್ಕೊಳ್ತಾರೆ, ಆಫೀಸ್ ಫ್ಲೋರ್ನ ವಾತಾವರಣ ಹೇಗಿದೆ ಅಂತ ಅವರು ಕದ್ದು ಮುಚ್ಚಿ ನೋಟ್ ಮಾಡ್ಕೊಳ್ತಾ ಇದ್ರು. ಓಕೆ. ಈ ಅಬ್ಸರ್ವೇಷನ್ ಮೂಲಕ ಅವರು ಸಂಭಾವ್ಯ ವಿಕ್ಟಿಮ್ಸ್ನ ಗುರ್ತಿಸಿದ್ರು. ಆದ್ರೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ ಅವರನ್ನು ಆಫೀಸ್ ಒಳಗೆ ವಿಚಾರಣೆ ಮಾಡ್ಲೇ ಇಲ್ಲ. ಆಫೀಸ್ನಲ್ಲಿ ಕೇಳಲಿಲ್ವಾ? ಇಲ್ಲ. ಬದಲಾಗಿ ಆಫೀಸ್ನ ಹೊರಗೆ ಸೇಫ್ ಆದ ಜಾಗಗಳಲ್ಲಿ ಮಹಿಳಾ DCP ಮತ್ತು ಇತರ ಅಧಿಕಾರಿಗಳು ಅವರ ಜೊತೆ ಮಾತಾಡಿ, ಕೌನ್ಸಿಲಿಂಗ್ ಮಾಡಿ ನಂಬಿಕೆ ಗಳಿಸಿದ್ರು. ಆಫೀಸ್ ಒಳಗೆ ಮಾತಾಡದಿರುವುದು ಬಹಳ ಮುಖ್ಯವಾದ ನಿರ್ಧಾರ. ಯಾಕೆಂದ್ರೆ ಆಫೀಸ್ ವಾತಾವರಣವೇ ಅವರಿಗೆ ಒಂದು ಫಿಯರ್ ಝೋನ್ ಆಗಿಬಿಟ್ಟಿತ್ತು ಅಲ್ವಾ? ಅಲ್ಲಿರುವ ಪ್ರತಿಯೊಬ್ಬರ ಮೇಲೂ ಅವರಿಗೆ ಅನುಮಾನ ಇರುತ್ತೆ. ಹೊರಗಡೆ ಬಂದು ಸೇಫ್ ಎನ್ವಿರಾನ್ಮೆಂಟ್ ಕೊಟ್ಟಾಗ್ಲೇ ಅವರು ಬಾಯ್ಬಿಡ್ಲು ಸಾಧ್ಯ. ಹೌದು. ಆ ನಂಬಿಕೆ ಬಂದ್ಮೇಲೆ ಆ ಯುವತಿಯರು ತಮ್ಮ ಕಷ್ಟಗಳನ್ನು, ಅಲ್ಲಿ ನಡೀತಿದ್ದ ಕಿರುಕುಳವನ್ನು ಹೇಳ್ಕೊಳ್ಳಲು ಶುರು ಮಾಡಿದ್ರು. ಇದರ ಪರಿಣಾಮವಾಗಿ ಬರೋಬ್ಬರಿ 9 FIRಗಳು ದಾಖಲಾದವು. 9 FIRಗಳು? ಹೌದು. ಇದರಲ್ಲಿ 7 ಪುರುಷರು ಮತ್ತೆ 2 ಮಹಿಳೆಯರ ವಿರುದ್ಧ ಕಂಪ್ಲೇಂಟ್ ರಿಜಿಸ್ಟರ್ ಆಯಿತು. 9 FIRಗಳು ಅಂದ್ರೆ ಇದು ಯಾವ ಆಂಗಲ್ನಿಂದಲೂ ಕೇವಲ ಒಬ್ಬ ಯುವತಿಯ ಕಥೆಯಾಗಿ ಖಂಡಿತ ಉಳಿಯುವುದಿಲ್ಲ. ಇಡೀ ವರ್ಕ್ ಪ್ಲೇಸ್, ಇಡೀ ಸಿಸ್ಟಮ್ ಟಾಕ್ಸಿಕ್ ಆಗಿತ್ತು ಅಂತಾಯ್ತು. ನಿಜ. ಆದರೆ ನಾವು ಇಲ್ಲಿ ಕಾರ್ಪೊರೇಟ್ ಕಲ್ಚರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಲ್ಲಿ ಇಷ್ಟೆಲ್ಲ ನಡೀತಾ ಇದ್ರೂ ಮುಂಚೆ ಯಾರೂ ಯಾಕೆ ಕಂಪ್ಲೇಂಟ್ ಮಾಡಲಿಲ್ಲ? ಅಂದ್ರೆ ಮ್ಯಾನೇಜ್ಮೆಂಟ್ ಆಗಲಿ, HR ಆಗಲಿ ಇಷ್ಟು ಕುರುಡಾಗಿರಲು ಹೇಗೆ ಸಾಧ್ಯ? ಆ ಮೌನಕ್ಕೆ ಕಾರಣ ಏನು? ಆ ಸಿಸ್ಟಮಿಕ್ ಬ್ಲೈಂಡ್ನೆಸ್ ಎಷ್ಟು ಆಳವಾಗಿತ್ತು ಅನ್ನೋದನ್ನು ಈ ಉಳಿದ FIRಗಳು ಬಿಚ್ಚಿಡ್ತವೆ. ಉದಾಹರಣೆಗೆ
ಏಪ್ರಿಲ್ 2ರಂದು ದಾಖಲಾದ ಒಂದು ಎಫ್ಐಆರ್. 36 ವರ್ಷದ ಒಬ್ಬ ಮಹಿಳೆ ಯಾರು ಕಳೆದ 11 ವರ್ಷಗಳಿಂದ ಅಲ್ಲಿ ಟೀಮ್ ಲೀಡರ್ ಆಗಿ ಕೆಲಸ ಮಾಡ್ತಾ ಇದ್ರು, ಅವರಿಗೂ ಶಫಿ ಶೇಖ್ ಎನ್ನುವ ವ್ಯಕ್ತಿಯಿಂದ ಕಿರುಕುಳ ಶುರುವಾಗುತ್ತೆ. ವಾಟ್? 11 ವರ್ಷದ ಎಕ್ಸ್ಪೀರಿಯನ್ಸ್ ಇರೋ ಟೀಮ್ ಲೀಡರ್ ಪೊಸಿಷನ್ನಲ್ಲಿರುವ ಮಹಿಳೆಗೂ ಈ ಪರಿಸ್ಥಿತಿ ಬಂತು ಅಂದ್ರೆ ಅಲ್ಲಿ ಫ್ರೆಷರ್ಸ್ ಮತ್ತೆ ಜೂನಿಯರ್ಸ್ ಕಥೆ ಏನು ಅಂತ ನಾವು ಊಹಿಸ್ಬೋದು. ಅವರು ಮ್ಯಾನೇಜ್ಮೆಂಟ್ಗೆ ದೂರು ಕೊಡ್ಲಿಲ್ವೇ? ದೂರ್ ಕೊಟ್ರು. ಸೀನಿಯರ್ ಮ್ಯಾನೇಜರಿಗೆ ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಮಾಡಿದ್ರು. ಆದ್ರೆ ಆಕ್ಷನ್ ಏನಾಯ್ತು? ಕೇವಲ ಆ ವ್ಯಕ್ತಿಯನ್ನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ಮ್ಯಾನೇಜ್ಮೆಂಟ್ ಸುಮ್ಮನಾಯ್ತು. ಕವರ್ ಅಪ್? ಹೌದು. ಇಂಟರ್ನಲ್ ಪಾಲಿಟಿಕ್ಸ್ ಮತ್ತೆ ರೆಪ್ಯುಟೇಷನ್ ಕಾಪಾಡ್ಕೊಳ್ಳೋ ತರಾತುರಿಯಲ್ಲಿ ಅಸಲಿ ಪ್ರಾಬ್ಲಮ್ ಅನ್ನೇ ಇಗ್ನೋರ್ ಮಾಡಿದ್ರು. ಪ್ರಾಬ್ಲಮ್ ಅಲ್ಲಿಗೆ ಮುಗಿಲಿಲ್ಲ. ಆ ಮಹಿಳೆ ಒಂದು ಮಿಸ್ಕ್ಯಾರೇಜ್ ಆಗಿ ಪರ್ಸನಲ್ ಲೈಫ್ನಲ್ಲಿ ತೀವ್ರ ಟ್ರಾಮಾದಲ್ಲಿರಿದಾಗ ತೌಸೀಫ್ ಎನ್ನುವನು ಆಕೆಯ ಬಳಿ ಬಂದು, ನೀನು ಅಜ್ಮೇರ್ಗೆ ಹೋಗಿ ಒಬ್ಬ ಮೌಲ್ವಿಯನ್ನು ಭೇಟಿಯಾಗು, ನಿನಗೆ ಗ್ಯಾರಂಟಿ ಮಕ್ಕಳು ಹುಟ್ಟುತ್ತವೆ ಅಂತ ಬಹಳ ಅಸಭ್ಯವಾಗಿ ಮತ್ತೆ ಒತ್ತಾಯಪೂರ್ವಕವಾಗಿ ಹೇಳ್ತಾನೆ. ಇದು ಕೇಳೋಕೆ ಎಷ್ಟು ಆಘಾತಕಾರಿ ಅನ್ಸುತ್ತೆ ಅಂದ್ರೆ, ಒಬ್ಬ ಮಹಿಳೆ ತನ್ನ ಲೈಫ್ನ ಅತಿ ವಲ್ನರಬಲ್ ಸ್ಟೇಟ್ನಲ್ಲಿರುವಾಗ ಅವಳ ಮಾನಸಿಕ ವೇದನೆಯನ್ನು ದುರ್ಬಳಕೆ ಮಾಡಿಕೊಂಡು ಈ ರೀತಿಯ ರಿಲಿಜಿಯಸ್ ಪ್ರೆಷರ್ ಹಾಕೋದಿದೆಯಲ್ಲ, ಇದು ಕ್ರೌರ್ಯದ ಪರಮಾವಧಿ. ಒಂದು ಪ್ರೊಫೆಷನಲ್ ಜಾಗದಲ್ಲಿ ಇಂತಹ ಮಾತುಗಳಿಗೆ ಹೇಗೆ ಅವಕಾಶ ಸಿಕ್ತು? ಇನ್ನೊಂದು ಎಫ್ಐಆರ್ ಡೀಟೇಲ್ಸ್ ಕೇಳಿದ್ರೆ ಅಲ್ಲಿನ ವಾತಾವರಣ ಎಷ್ಟು ಭೀಕರವಾಗಿತ್ತು ಅನ್ನೋದು ಅರ್ಥ ಆಗುತ್ತೆ. 23 ವರ್ಷದ ಅಸೋಸಿಯೇಟ್ ಒಬ್ರು ದಾಖಲಿಸಿದ ದೂರು ಇದು. ರಜಾ ಮೆಮನ್ ಮತ್ತೆ ಶಾರುಖ್ ಕುರೇಶಿ ಇಬ್ರು ಆಕೆಯನ್ನ ಆಗಾಗ ಕೆಲ್ಸದ ನೆಪದಲ್ಲಿ ತಮ್ಮ ಡೆಸ್ಕಿಗೆ ಕರೆದು ಪರ್ಸನಲ್ ಲೈಫ್ ಬಗ್ಗೆ, ಅವಳ ಫ್ಯಾಮಿಲಿ ಬಗ್ಗೆ ಪ್ರಶ್ನೆ ಮಾಡೋದು, ಬಾಡಿ ಶೇಮಿಂಗ್ ಮಾಡೋದು ಮಾಡ್ತಾ ಇದ್ರು. ಮಾರ್ಚ್ 19, 2026ರಂದು ಗುಡಿಪಾಡ್ವಾ ಹಬ್ಬದ ದಿನ ರಜಾ ಎಲ್ಲರ ಮುಂದೆಯೇ ಆಕೆಯ ಹಿಂದೂ ಆಚರಣೆಗಳನ್ನು ಗೇಲಿ ಮಾಡ್ತಾನೆ. ಅಷ್ಟೇ ಅಲ್ಲ, ಪಬ್ಲಿಕ್ ಆಗಿ ಆಫೀಸ್ ಫ್ಲೋರಲ್ಲಿ ಆಕೆ ಸೀರೆಯ ಸೆರಗನ್ನು ಎಳೆಯುತ್ತಾನೆ. ಆಫೀಸ್ ಫ್ಲೋರ್ನಲ್ಲಿ ಅಷ್ಟು ಜನರ ಎದುರು ಹೀಗೆ ಮಾಡಿದ್ರು ಯಾರೂ ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ಅಲ್ಲಿ ಆ ಬೈಸ್ಟ್ಯಾಂಡರ್ ಎಫೆಕ್ಟ್ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂತ ಯೋಚಿಸಿ. ಎಂಪ್ಲಾಯೀಸ್ ಸೇಫ್ಟಿಗಿಂತ ನಾಳೆ ಈ ವಿಷಯದಲ್ಲಿ ತಲೆ ಹಾಕಿದ್ರೆ ನನ್ನ ಜಾಬ್ ಎಲ್ಲಿ ಹೋಗ್ಬಿಡುತ್ತೋ, ನನ್ನ EMIಗಳ ಕಥೆಯೇನು ಅನ್ನೋ ಭಯವೇ ಇಲ್ಲಿ ಜನರನ್ನು ಸುಮ್ಮನಿರುವಂತೆ ಮಾಡಿದೆ. ಹೌದು, ಖಂಡಿತ. ಆ ಜಾಬ್ ಕಳ್ಕೊಳ್ಳೋ ಭಯ ಮನುಷ್ಯನ ಧ್ವನಿಯನ್ನೇ ಅಡಗಿಸ್ಬಿಡುತ್ತೆ ಅಲ್ವಾ? ಹೌದು. ಮತ್ತೆ ಈ ಕಿರುಕುಳ ಕೇವಲ ಮಹಿಳೆಯರಿಗೆ ಮಾತ್ರ ಸೀಮಿತವಾಗಿರಲಿಲ್ಲ ಎನ್ನುವುದು ಮತ್ತೊಂದು ಆಘಾತಕಾರಿ ಫ್ಯಾಕ್ಟ್. ಇಲ್ಲಿ ಒಬ್ಬ ಪುರುಷ ಉದ್ಯೋಗಿ ಕೂಡ ಬಲಿಯಾಗಿದ್ದಾನೆ. 2022ರಲ್ಲಿ ಸೇರಿದ ಆತನನ್ನು ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಿ ಐಸೋಲೇಟ್ ಮಾಡಲಾಯಿತು. ಅವನಿಗೆ ಎಕ್ಸ್ಟ್ರಾ ವರ್ಕ್ ಲೋಡ್ ಕೊಟ್ಟು ಮಾನಸಿಕವಾಗಿ ಹೈರಾಣಾಗುವಂತೆ ಮಾಡ್ತಾ ಇದ್ರು. ಆದರೆ ಇದು ಕೇವಲ ಜೆಂಡರ್ ಬೇಸ್ಡ್ ಹ್ಯಾರಾಸ್ಮೆಂಟ್ ಆಗಿರಲಿಲ್ಲ. ಇದು ಪವರ್ ಮತ್ತೆ ಕಂಟ್ರೋಲ್ನ ಆಟ. ಯಾರು ವೀಕ್ ಆಗಿರ್ತಾರೋ ಅವರನ್ನ ಮೆಂಟಲಿ ಬ್ರೇಕ್ ಮಾಡೋದು ಇವರ ಸ್ಟ್ರಾಟಜಿಯಾಗಿತ್ತು. ಎಕ್ಸಾಕ್ಟ್ಲಿ. ಆತ ಧಾರ್ಮಿಕ ವ್ಯಕ್ತಿಯಾಗಿದ್ದ, ರುದ್ರಾಕ್ಷಿ ಧರಿಸ್ತಿದ್ದ. ಅದನ್ನು ನೋಡಿ ಗೇಲಿ ಮಾಡೋದು, ಅವನಿಗೆ ಸ್ಕಲ್ ಕ್ಯಾಪ್ ಹಾಕ್ಕೊಳ್ಳೋದು, ಆಫೀಸ್ನಲ್ಲೇ ಪ್ರಾರ್ಥನೆ ಮಾಡಲು ಒತ್ತಾಯಿಸುವುದು ನಡೀತಾ ಇತ್ತು. ದೇವ್ರೆ! ಆತ ಇದನ್ನ ತೀವ್ರವಾಗಿ ವಿರೋಧಿಸಿದಾಗ ಅವನ ಮೇಲೆಯೇ ಹೆಡ್ ಆಫೀಸ್ಗೆ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಕೆಲ್ಸದಿಂದ ತೆಗೆಯುವ ಪ್ರಯತ್ನ ಕೂಡ ನಡೀತು. ಇಷ್ಟೆಲ್ಲ ಕಂಪ್ಲೇಂಟ್ಸ್, ಇಷ್ಟೆಲ್ಲ ಟಾಕ್ಸಿಕ್ ಬಿಹೇವಿಯರ್, ಓಪನ್ ಆಗಿ ರಿಲಿಜಿಯಸ್ ಡಿಸ್ಕ್ರಿಮಿನೇಷನ್ ಆಗ್ತಿದ್ರೂ ಆಫೀಸ್ ಸಿಸ್ಟಮ್ ಯಾಕೆ ಆಕ್ಷನ್ ತಗೊಳ್ಳಿಲ್ಲ? ಪ್ರತಿಯೊಂದು ಕಾರ್ಪೊರೇಟ್ ಕಂಪನಿಯಲ್ಲೂ ಮಹಿಳೆಯರ ಸೇಫ್ಟಿಗಂತಾನೆ ಆ ಪಾಶ್ ಕಮಿಟಿ ಇರುತ್ತಲ್ಲ, ಒಂದು ಇಮೇಲ್ ಮಾಡಿದ್ರೆ ಸಾಕು, ಎಷ್ಟೇ ದೊಡ್ಡ ಮ್ಯಾನೇಜರ್ ಆಗಿದ್ರೂ ಆಕ್ಷನ್ ಆಗುವಂತ ಪವರ್ಫುಲ್ ಕಮಿಟಿ ಅದು. ಅದು ಏನಾಯ್ತು? ಆ ಪ್ರಶ್ನೆಗೆ ಉತ್ತರ ಸಿಕ್ಕಾಗ್ಲೇ ಈ ಇಡೀ ಇನ್ವೆಸ್ಟಿಗೇಷನ್ ಒಂದು ಹೊಸ ತಿರುವು ಪಡೆಯೋದು. ಇಲ್ಲಿ ನಿದಾ ಖಾನ್ ಎನ್ನುವರ ಪಾತ್ರ ರಿವೀಲ್ ಆಗುತ್ತೆ. ಆಕೆ ಕೇವಲ ಪ್ರಾಸೆಸ್ ಅಸೋಸಿಯೇಟ್ ಆಗಿರ್ಲಿಲ್ಲ, ಆಕೆ ಆ ಕಂಪನಿಯ ಅದೇ ಪಾಶ್ ಕಮಿಟಿಯೋ ಮೆಂಬರ್ ಕೂಡ ಆಗಿದ್ಲು. ಏನ್ ಹೇಳ್ತಿದ್ದೀರಾ? ಇದು ಅಕ್ಷರಶಃ ಬೇಲಿಯೇ ಎದ್ದು ಹೊಲ ಮೇಯ್ದ ಹಾಗೆ. ಯಾರ ಬಳಿ ಹೋಗಿ ನ್ಯಾಯ ಕೇಳಬೇಕಿತ್ತೋ, ಯಾವ ಕಮಿಟಿ ಇವರನ್ನು ಕಾಪಾಡಬೇಕಿತ್ತೋ ಅವಳೇ ಈ ಟ್ರ್ಯಾಪ್ನ ಮಾಸ್ಟರ್ ಮೈಂಡ್ ಆಗಿದ್ಲು. ಅಂದ್ರೆ ಸಿಸ್ಟಮ್ ಎಷ್ಟರ ಮಟ್ಟಿಗೆ ಹೈಜಾಕ್ ಆಗಿತ್ತು ಅನ್ನೋದು ಸ್ಪಷ್ಟವಾಗಿತ್ತೆ. ವಿಕ್ಟಿಮ್ಸ್ ಕಂಪ್ಲೇಂಟ್ ಮಾಡಲು ಹೋದ್ರೆ ಅದು ವಾಪಸ್ ಅಬ್ಯೂಸರ್ ಕೈಗೆ ಸಿಗುವಂತಹ ಲೂಪ್. ಹೌದು. ಎಫ್ಐಆರ್ ಮತ್ತು ತನಿಖೆಯ ಪ್ರಕಾರ ನಿದಾ ಖಾನ್ ಬರೋಬ್ಬರಿ 78 ಇಮೇಲ್ಗಳನ್ನು ಇಗ್ನೋರ್ ಮಾಡಿದ್ಲು. 78 ಇಮೇಲ್ಸ್! ಒಬ್ಬ ಎಂಪ್ಲಾಯಿ HRಗೆ ಅಥವಾ ಪಾಶ್ ಕಮಿಟಿಗೆ ತನ್ನ ಮೇಲೆ ಆಗುತ್ತಿರುವ ಕಿರುಕುಳದ ಬಗ್ಗೆ ಒಂದು ಕಂಪ್ಲೇಂಟ್ ಇಮೇಲ್ ಬರೀಬೇಕು ಅಂದ್ರೆ ಅದಕ್ಕೆ ಎಷ್ಟು ಧೈರ್ಯ ಬೇಕು, ಎಷ್ಟು ಮಾನಸಿಕ ಸಂಘರ್ಷ ಇರುತ್ತೆ ಅಂತ ನಮಗೆಲ್ಲ ಗೊತ್ತು. ಅಂತಹ 78 ಕೂಗುಗಳನ್ನು ಈಕೆ ಕಸದ ಬುಟ್ಟಿಗೆ ಹಾಕಿದ್ದಾಳೆ. ಅಷ್ಟೇ ಅಲ್ಲ, ಕಂಪ್ಲೇಂಟ್ ಮಾಡಿದವರ ಬಳಿ ಹೋಗಿ ಕಾರ್ಪೊರೇಟ್ನಲ್ಲಿ ಇದೆಲ್ಲ ಕಾಮನ್,
ಸುಮ್ನಿರಿ, ಇದೆಲ್ಲ ದೊಡ್ಡದು ಮಾಡಿದ್ರೆ ನಿಮ್ಮ ಕೆಲಸ ಹೋಗುತ್ತೆ, ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ನಲ್ಲಿ ಫೇಲ್ ಮಾಡ್ತೀವಿ ಅಂತ ಬೆದರಿಸಿದ್ಲು. ವಾವ್. ಇವಳ ಮೋಡಸ್ ಆಪರಾಂಡಿ ಬಹಳ ಕ್ಯಾಲ್ಕುಲೇಟೆಡ್ ಆಗಿತ್ತು. ಹೊಸದಾಗಿ ಸೇರಿದ ಹುಡುಗಿಯರನ್ನು ಒಂದು ವಾಟ್ಸ್ಆಪ್ ಗ್ರೂಪ್ಗೆ ಸೇರಿಸ್ತಾ ಇದ್ಲು. ಅಲ್ಲಿ ನಾನ್ ವೆಜ್ ಜೋಕ್ಸ್, ಅಸಭ್ಯ ಮೆಸೇಜ್ಗಳನ್ನು ಕಳಿಸಿ ಯಾರು ರಿಯಾಕ್ಟ್ ಮಾಡ್ತಾರೆ, ಯಾರು ಸೈಲೆಂಟ್ ಆಗ್ತಾರೆ, ಯಾರು ವಿರೋಧಿಸ್ತಾರೆ ಅಂತ ಟೆಸ್ಟ್ ಮಾಡ್ತಾ ಇದ್ಲು. ಇದು ಸೈಬರ್ ಕ್ರೈಮ್ನಲ್ಲಿ ಹ್ಯಾಕರ್ಸ್ ಫಿಶಿಂಗ್ ಇಮೇಲ್ ಅಥವಾ ಲಿಂಕ್ ಕಳಿಸ್ತಾರಲ್ಲ, ಅದೇ ತರಹದ ಟೆಕ್ನಿಕ್ ಇದು. ಒಂದು ಮೆಸೇಜ್ ಹಾಕಿ ಯಾರು ಕ್ಲಿಕ್ ಮಾಡ್ತಾರೆ, ಯಾರು ವಲ್ನರಬಲ್ ಆಗಿದ್ದಾರೆ ಅಂತ ಐಡೆಂಟಿಫೈ ಮಾಡಲು ಮಾಡ್ತಿದ್ದ ಫಿಲ್ಟರ್ ಪ್ರಾಸೆಸ್ ಇದು ಅಲ್ವಾ? ನಿಖರವಾದ ಹೋಲಿಕೆ. ಯಾರು ಸುಲಭವಾಗಿ ಟಾರ್ಗೆಟ್ ಆಗ್ತಾರೋ, ಯಾರು ಸೈಲೆಂಟ್ ಆಗಿ ಸಹಿಸ್ಕೊಳ್ತಾರೋ ಅವರನ್ನ ಪ್ರತ್ಯೇಕವಾಗಿ ಬೇರೆ ಗ್ರೂಪ್ಗೆ ಸೇರಿಸೋದು. ಅದರಲ್ಲಿ ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಲೈಕ್ ಪ್ರಮೋಷನ್ ಮತ್ತೆ ಇನ್ಕ್ರಿಮೆಂಟ್ ಆಸೆ ತೋರಿಸಿ ಅವರ ಪ್ರೈವೇಟ್ ವಿಡಿಯೋಗಳನ್ನ ಮಾಡಿ ನಂತರ ಅವುಗಳ ಮೂಲಕ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಲು. ಗಾಡ್. ಆ ವಿಡಿಯೋಗಳನ್ನು ಇಟ್ಟುಕೊಂಡು ಕನ್ವರ್ಷನ್ ಮತ್ತೆ ಲೈಂಗಿಕ ಶೋಷಣೆಗೆ ದೂಡುತ್ತಿದ್ದ ಆಘಾತಕಾರಿ ಪ್ಯಾಟರ್ನ್ ಇದು. ಇದು ಕೇವಲ ಒಂದಿಬ್ಬರು ಸೇರಿ ಮಾಡಬಹುದಾದ ಕೆಲಸ ಅಲ್ವೇ ಅಲ್ಲ. ಇದೊಂದು ಪಕ್ಕಾ ಆರ್ಗನೈಸ್ಡ್ ನೆಟ್ವರ್ಕ್ ತರ ಕೆಲಸ ಮಾಡಿದೆ. ಆದರೆ ಆಫೀಸ್ ಒಳಗೆ ಇಷ್ಟೆಲ್ಲ ನಡೆಯುವಾಗ ಬೇರೆ ಯಾರಿಗೂ ಆ ಮೇಲಿನ ಅಧಿಕಾರಿಗಳಿಗೆ ಈ ಬಗ್ಗೆ ಡೌಟ್ ಬರಲಿಲ್ವಾ? ಡೌಟ್ ಬರದ ಹಾಗೆ ನೋಡಿಕೊಳ್ಳಲು ಅವರು ಫಿಸಿಕಲ್ ಐಸೋಲೇಷನ್ ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ರು. ಒಬ್ಬ ಎಂಪ್ಲಾಯಿ ಪೊಲೀಸ್ ವಿಚಾರಣೆಯಲ್ಲಿ ಹೇಳುವ ಪ್ರಕಾರ ಸಾಫ್ಟ್ ಟಾರ್ಗೆಟ್ ಅಂತ ಅನಿಸಿದವರನ್ನು ಆಫೀಸ್ನ ರೂಫ್ ಟಾಪ್ ಟೆರೆಸ್ನಲ್ಲಿ ಒಬ್ಬಂಟಿಯಾಗಿ ಕೆಲಸ ಮಾಡಲು ಕೂರಿಸಲಾಗ್ತಾ ಇತ್ತು. ಅವರು ಹೊರಗೆ ಹೋಗುವಾಗ ಫೋನ್ ಮತ್ತೆ ಬ್ಯಾಗ್ ಕಸಿದುಕೊಂಡು ಅವರ ಪ್ರತಿಯೊಂದು ಮೂವ್ಮೆಂಟ್ ಅನ್ನು ಮಾನಿಟರ್ ಮಾಡಲಾಗ್ತಾ ಇತ್ತು. ಮೊಬೈಲ್ ಫೋನ್ ಕಸಿದುಕೊಳ್ಳುವುದು ಕೇವಲ ಒಂದು ವಸ್ತುವನ್ನು ಕಿತ್ತುಕೊಂಡ ಹಾಗಲ್ಲ, ಅದು ಅವರ ಹೊರ ಜಗತ್ತಿನ ಕನೆಕ್ಷನ್ ಅನ್ನು ಕಟ್ ಮಾಡೋದ ತಂತ್ರ. ಮನೆಯವರ ಜೊತೆ, ಸ್ನೇಹಿತರ ಜೊತೆ ಸಂಪರ್ಕ ಕಟ್ಟಾದಾಗ ಆ ವ್ಯಕ್ತಿಗೆ ತನ್ನನ್ನು ರಕ್ಷಿಸುವವರು ಯಾರೂ ಇಲ್ಲ ಎಂಬ ಭಾವನೆ ಬರುತ್ತೆ. ಇದು ಕಾರ್ಪೊರೇಟ್ ಆಫೀಸ್ ತರ ಕೇಳಿಸ್ತಾ ಇಲ್ಲ, ಲೈಕ್ ಯಾವುದೋ ಪ್ರಿಸನ್ ಕ್ಯಾಂಪ್ ತರ ಇದೆ. ಈಗ ಇನ್ವೆಸ್ಟಿಗೇಷನ್ ಯಾವ ಹಂತದಲ್ಲಿದೆ? ಈ ನಿದಾ ಖಾನ್ ಮತ್ತೆ ಉಳಿದೋರ್ ಮೇಲೆ ಏನ್ ಆಕ್ಷನ್ ಆಗಿದೆ? ಪೊಲೀಸ್ ರೈಡ್ ಮತ್ತೆ ಇನ್ವೆಸ್ಟಿಗೇಷನ್ ವಿಷಯ ಹೊರಬರ್ತಿದ್ದಂತೆಯೇ ನಿದಾ ಖಾನ್ ತನ್ನ ಫೋನ್ ಬಿಸಾಡಿ ತಲೆಮರೆಸಿಕೊಂಡಿದ್ದಾಳೆ. ಇಂಟೆಲಿಜೆನ್ಸ್ ಇನ್ಪುಟ್ಸ್ ಪ್ರಕಾರ ಆಕೆ ಭಿವಂಡಿ ಏರಿಯಾದಲ್ಲಿ ಅಡಗಿರಬಹುದು ಎನ್ನಲಾಗಿದೆ. ದಾನಿಶ್ ಆಗ್ಲೇ ಸೆಷನ್ಸ್ ಕೋರ್ಟ್ನಲ್ಲಿ ಬೇಲ್ ಅಪ್ಲೈ ಮಾಡಿದಾನೆ. ಪರಿಸ್ಥಿತಿ ಕೈ ಮೀರಿದಾಗ ಲೈಕ್ ಟಿಸಿಎಸ್ ತನ್ನ ನಾಸಿಕ್ ಬಿಪಿಒ ಆಪರೇಷನ್ಸ್ ಅನ್ನು ಶಟ್ ಡೌನ್ ಮಾಡಿ ಎಲ್ಲರಿಗೂ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದೆ. ಈ ಎಂಟೈರ್ ಪ್ರಕರಣ ಹೊರಬಂದ ಮೇಲೆ ಕಂಪನಿಯ ರಿಯಾಕ್ಷನ್ ಹೇಗಿತ್ತು ಆಕ್ಚುಲಿ? ಕಂಪನಿ ಕಡೆಯಿಂದ ಝೀರೋ ಟಾಲರೆನ್ಸ್ ಮತ್ತೆ ಎಂಪ್ಲಾಯಿ ಸೇಫ್ಟಿ ನಮಗೆ ಅತಿ ಮುಖ್ಯ ಎಂಬ ರೆಗ್ಯುಲರ್ ಕಾರ್ಪೊರೇಟ್ ಸ್ಟೇಟ್ಮೆಂಟ್ ಬಂದಿದೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ಅತಿ ದೊಡ್ಡ ವಿಚಾರ ಬೇರೆ ಇದೆ. ಏನು? ಇದು ಕೇವಲ 2026ರ ಕಥೆಯಲ್ಲ. ಪೊಲೀಸರ ಅನುಮಾನದ ಪ್ರಕಾರ ಇದು 2021ರಿಂದಲೇ ನಡೆಯುತ್ತಿರುವ ಒಂದು ವೆಲ್ ಫಂಡೆಡ್ ನೆಟ್ವರ್ಕ್ ಆಗಿರಬಹುದು. ಎಫ್ಐಆರ್ ಮತ್ತೆ ಮೂಲಗಳ ಪ್ರಕಾರ ಇದರ ಹಿಂದೆ ಹಣಕಾಸಿನ ಸಪೋರ್ಟ್ ಇರಬಹುದು ಎಂಬ ಆಯಾಮದಲ್ಲಿ ಎಟಿಎಸ್ ಮತ್ತೆ ಎನ್ಐಎ ಕೂಡ ಈ ಕೇಸಿನ ಅಪ್ಡೇಟ್ಸ್ ಪಡೆಯುತ್ತಿವೆ. ಓಹೋ, ಇದು ನ್ಯಾಷನಲ್ ಲೆವೆಲ್ ಸೆಕ್ಯೂರಿಟಿ ಇಶ್ಯೂ ಆಗ್ತಾ ಇದೆಯಾ? ಇನ್ನೊಂದು ಆಯಾಮದಲ್ಲಿ ಯೋಚಿಸಿದ್ರೆ ಇಲ್ಲಿ ಎಮೋಷನ್ಸ್, ರಿಲಿಜನ್ ಮತ್ತೆ ಕಾರ್ಪೊರೇಟ್ ಪವರ್ ಮೂರನ್ನು ಎಷ್ಟು ಭಯಾನಕವಾಗಿ ಮಿಕ್ಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಯುವತಿಯರ ಹೊಸ ಊರಿನ ಒಂಟಿತನವನ್ನು ಬಂಡವಾಳ ಮಾಡಿಕೊಂಡ್ರು, ಆಫೀಸ್ನ ಹೈರಾರ್ಕಿಯನ್ನು, ಪಾಶ್ನಂತ ಸಿಸ್ಟಮ್ ಅನ್ನು ಬಳಸಿ ಬೆದರಿಸಿದರು, ಮತ್ತೆ ಕೊನೆಗೆ ಅವರ ನಂಬಿಕೆಯ ಮೇಲೆ ಅಟ್ಯಾಕ್ ಮಾಡಿ ಐಡೆಂಟಿಟಿಯನ್ನೇ ನಾಶ ಮಾಡಲು ನೋಡಿದ್ರು. ಇದರ ಹಿಂದಿರುವ ಸೈಕಾಲಜಿಯನ್ನು ನಾವು ಅರ್ಥ ಮಾಡಿಕೊಳ್ಳಲೇಬೇಕು. ಯಾವುದೇ ಒಬ್ಬ ವ್ಯಕ್ತಿಯ ನಂಬಿಕೆಯನ್ನು ಟಾರ್ಗೆಟ್ ಮಾಡಿ ಅವರ ಐಡೆಂಟಿಟಿಯನ್ನು ವೀಕ್ ಮಾಡಿದಾಗ ಅವರನ್ನು ಕಂಟ್ರೋಲ್ ಮಾಡೋದು ಬಹಳ ಸುಲಭವಾಗುತ್ತದೆ. ಆ ಇನ್ವೆಸ್ಟಿಗೇಷನ್ ಸೋರ್ಸ್ನಲ್ಲಿ ಹೇಳಿರುವ ಒಂದು ವಾಕ್ಯ ಬಹಳ ಮುಖ್ಯವಾದದ್ದು. ಇವತ್ತಿನ ಯುವಜನತೆಗೆ ತಮ್ಮದೇ ಐಡೆಂಟಿಟಿ, ತಮ್ಮದೇ ಬೇರುಗಳ ಬಗ್ಗೆ ಇರೋದು ಲೈಕ್ ಹಾಫ್ ನಾಲೆಜ್ ಅಥವಾ ಅರ್ಧಂಬರ್ಧ ಜ್ಞಾನ. ಹೌದು, ನಮಗೆ ನಮ್ಮ ಬೇರುಗಳ ಬಗ್ಗೆ, ನಮ್ಮ ನಂಬಿಕೆಗಳ ಬಗ್ಗೆ ಸ್ಪಷ್ಟತೆ ಇಲ್ಲ ಅಂದಾಗ ನಾವು ಒಂದು ರೀತಿಯ ಐಡೆಂಟಿಟಿ ವ್ಯಾಕ್ಯೂಮ್ನಲ್ಲಿರ್ತೇವಲ್ಲ. ಯಾರಾದರೂ ಬಂದು ಅದನ್ನು ಪ್ರಶ್ನೆ ಮಾಡಿದರೆ ಅಥವಾ ಬೇರೊಂದು ವಿಚಾರವನ್ನು ತುರುಕಲು ಪ್ರಯತ್ನಿಸಿದರೆ ನಾವು ಸುಲಭವಾಗಿ ಕನ್ಫ್ಯೂಸ್ ಆಗ್ತೀವಿ. ಆ ಫೌಂಡೇಶನ್ ವೀಕ್ ಇದ್ದಾಗ ಲೈಕ್ ಮ್ಯಾನಿಪುಲೇಟ್ ಮಾಡೋದು ತುಂಬಾ ಸುಲಭ. ಖಂಡಿತ. ಆ ಅರ್ಧಂಬರ್ಧ ಜ್ಞಾನವೇ ಈ ರೀತಿಯ ಮ್ಯಾನಿಪುಲೇಷನ್ಗೆ ದಾರಿ ಮಾಡಿಕೊಡ್ತದೆ. ಮೊದಲು ನಿಮ್ಮ ನಂಬಿಕೆಯ ಬಗ್ಗೆ ಡೌಟ್ ಕ್ರಿಯೇಟ್ ಮಾಡ್ತಾರೆ, ಆಮೇಲೆ ಅವರ ವಿಚಾರಗಳನ್ನು ಇನ್ಫ್ಲುಯೆನ್ಸ್ ಮಾಡ್ತಾರೆ, ಕೊನೆಗೆ ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡ್ತಾರೆ.
ಮಾನಸಿಕವಾಗಿ ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ, ನಾವು ನಮ್ಮ ಐಡೆಂಟಿಟಿ ಬಗ್ಗೆ ಸ್ಪಷ್ಟವಾಗಿಲ್ಲ ಅಂದ್ರೆ, ಲೈಕ್ ಯಾವುದೇ ಕಾರ್ಪೊರೇಟ್ ಪಾಲಿಸಿ ಆಗ್ಲಿ, ಎಷ್ಟೇ ಸ್ಟ್ರಾಂಗ್ ಆಗಿರುವ HR ಸಿಸ್ಟಮ್ ಆಗ್ಲಿ ನಮ್ಮನ್ನು ಸಂಪೂರ್ಣವಾಗಿ ಕಾಪಾಡಲು ಸಾಧ್ಯವಿಲ್ಲ. ನಿಜ. ಈ ಇಡೀ ವಿಶ್ಲೇಷಣೆಯನ್ನು ಸಮ್ಮರೈಸ್ ಮಾಡೋದಾದ್ರೆ, ಇದು ಕೇವಲ ಒಬ್ಬ ಬಾಸ್ ತನ್ನ ಎಂಪ್ಲಾಯಿಗೆ ಕಿರುಕುಳ ನೀಡಿದ ಕಥೆಯಲ್ಲ. ವರ್ಕ್ ಪ್ಲೇಸ್ ಪ್ರೆಷರ್, ಹೊಸ ಊರಿನ ಒಂಟಿತನ ಮತ್ತೆ ಮನುಷ್ಯರ ನಂಬಿಕೆಯ ದುರ್ಬಳಕೆ ಹೇಗೆ ಒಂದು ಕ್ಯಾಲ್ಕುಲೇಟೆಡ್ ಟ್ರ್ಯಾಪ್ ಆಗಿ ಬದಲಾಯಿತು ಎನ್ನುವುದನ್ನು ಈ ಘಟನೆ ಕಣ್ಣಿಗೆ ಕಟ್ಟುವಂತೆ ತೋರಿಸ್ತದೆ. ಸಿಸ್ಟಮ್ ಒಳಗೆ ಕುಳಿತು ಸಿಸ್ಟಮನ್ನೇ ಹೈಜಾಕ್ ಮಾಡಿದ ಕಥೆ ಇದು. ಹೌದು. ಎಲ್ಲಿ ಭದ್ರತೆ ಸಿಗ್ಬೇಕಿತ್ತೋ ಅಲ್ಲಿಯೇ ಅಸುರಕ್ಷತೆ ತಾಂಡವವಾಡಿದಾಗ ಆಗುವ ಅನಾಹುತಕ್ಕೆ ಮತ್ತೆ ಒಂದು ಕಾರ್ಪೊರೇಟ್ ಕುರುಡುತನಕ್ಕೆ ಇದು ಬಹುದೊಡ್ಡ ಉದಾಹರಣೆ. ಖಂಡಿತ. ಈ ಎಲ್ಲ ಡೀಟೇಲ್ಸ್ ಕೇಳಿದ ಮೇಲೆ ಒಂದು ಪ್ರಶ್ನೆ ಕಾಡದೇ ಇರೋದು, ಇದೇನೋ ನಾಸಿಕ್ನ ಒಂದು ಆಫೀಸ್ನಲ್ಲಿ ಯಾವುದೋ ಒಂದು BPOನಲ್ಲಿ ನಡೆದ ಒಂದೇ ಒಂದು ಐಸೋಲೇಟೆಡ್ ಘಟನೆ ಅಂತ ನಾವು ಸಮಾಧಾನ ಪಟ್ಕೊಳ್ಬೋದಾ? ಅಥವಾ ನಮ್ಮ ಸುತ್ತಮುತ್ತಲಿರುವ ಕಾರ್ಪೊರೇಟ್ ಬಿಲ್ಡಿಂಗ್ಗಳ ಹೊಳೆಯುವ ಗ್ಲಾಸ್ ಡೋರ್ಗಳ ಹಿಂದೆ ನಾವು ದಿನನಿತ್ಯ ಓಡಾಡುವ ಆಫೀಸ್ ಫ್ಲೋರ್ಗಳಲ್ಲಿ ನಮಗೆ ಕಾಣದಂತಿರುವ ಇಂಥದ್ದೇ ಒಂದು ದೊಡ್ಡ ಪ್ಯಾಟರ್ನ್ ಇರ್ಬೋದಾ? ಯೋಚನೆ ಮಾಡಿ.